ಅಧಿಕಾರ ವಿಕೇಂದ್ರೀಕರಣ ಮಾಡಿ ಗ್ರಾಮಸ್ಥರ ಕೈಗೆ ನೇರ ಮತ್ತು ಹೆಚ್ಚಿನ ಅಧಿಕಾರ ಎಂಬ ಘೋಷಣೆಯೊಂದಿಗೆ ಅಸ್ತಿತ್ವಕ್ಕೆ ಬಂದ ಗ್ರಾಮ ಪಂಚಾಯಿತಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ವಿವಿಧ ಯೋಜನೆಯಡಿ ಸಾಕಷ್ಟು ಅನುದಾನ ಹರಿದು ಬರುತ್ತಿದೆ. ಆದರೂ ಗ್ರಾಮಗಳಲ್ಲಿ ಮಾತ್ರ ಮೂಲ ಸೌಲಭ್ಯಗಳ ಕೊರತೆ ಕಾಡುತ್ತಿದ್ದು ಅಭಿವೃದ್ಧಿ ಮರೀಚಿಕೆಯಾಗಿದೆ. ಹೌದು, ಇದು ಬೇಡರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಬೀದಿ ದೀಪ, ಕುಡಿಯುವ ನೀರು, ಸ್ವಚ್ಛತೆ ಸೇರಿದಂತೆ ಸಾಮಗ್ರಿಗಳ ಹೆದ್ದಾರಿನಲ್ಲಿ ಸುಮಾರು 40 ಲಕ್ಷ ರು ಅಧಿಕ ಹಣ ಸಂಗ್ರಹ ಮಾಡಿ ವಿತರಕರ ಅಂಗಡಿಗೆ ಪಾವತಿ ಮಾಡಿದ್ರೂ ಸಹ ಇನ್ನೂ ಸುಮಾರು 4 ಲಕ್ಷ ರು ಬಾಕಿ ಇದೆ ಎಂದು ಅಂಗಡಿ ಮಾಲೀಕರ ಕುಟುಂಬ ಸಮೇತ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಈ ಸಂಬಂಧ ಗ್ರಾಮ ಪಂಚಾಯಿತಿ ಸದಸ್ಯರ ತುರ್ತು ಸಭೆ ಕರೆದು ಸುಮಾರು 4 ಲಕ್ಷ ರು ಕೊಡುತ್ತೇವೆ, ಉಳಿದ ಹಣ ಸ್ವಲ್ಪ ಸಮಯ ಕೊಡಿ ಎಂದರೂ ಸಹ ಸಾಮಗ್ರಿ ವಿತರಕರು ಸಂಪೂರ್ಣ ಬಾಕಿ ಹಣ ನೀಡಿದರೆ ಮಾತ್ರ ಪ್ರತಿಭಟನೆ ಕೈಬಿಡುವುದಾಗಿ ಹೇಳಿ ನಂತರ ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಸಾಮಗ್ರಿ ವಿತರಕರು ರೈತ ಸಂಘದ ಹೆಸರಿನಲ್ಲಿ ಬ್ಯಾನರ್ ಹಾಕಿಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ 15 ನೇ ಹಣ ಕಾಸು ವರ್ಗ 1 ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಣ ಬಿಡುಗಡೆಯಾದರೂ ಸಹ ಗ್ರಾಮಗಳಲ್ಲಿ ಚರಂಡಿಗಳ ಸ್ವಚ್ಛತೆ ಇಲ್ಲ. ಹಲವಾರು ತಿಂಗಳಿಂದ ಬೀದಿ ದೀಪಗಳಿಲ್ಲದೆ ಕತ್ತಲಿನಲ್ಲಿ ಕಾಲ ಕಳೆದಿದೆ. ಇನ್ನು ಚರಂಡಿಗಳು ಹೂಳು ತುಂಬಿ ಸೊಳ್ಳೆಗಳ ತಾಣವಾಗಿ ಸಾಂಕ್ರಾಮಿಕ ರೋಗ ಭೀತಿಯಲ್ಲಿ ಗ್ರಾಮಸ್ಥರು ಜೀವನ ಸಾಗಿಸುವಂತಾಗಿದೆ. ತಾಲೂಕಿನ ಖಾಸಗಿ ಅಂಗಡಿಗೆ ಸಾಮಗ್ರಿಗಳ ಖರೀದಿ ಹೆಸರಿನಲ್ಲಿ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಹಣ ನೀಡಲಾಗಿದೆ. ಇನ್ನು ಸುಮಾರು 7 ಲಕ್ಷ ರು ಬಾಕಿ ಇದೆ ಎಂದು ಕುಟುಂಬಸ್ಥರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸಮಗ್ರ ಸರಬರಾಜು ಬಾಕಿ ಹಣ 15ನೇ ಹಣಕಾಸು ಯೋಜನೆ ಅಡಿ ಸರ್ಕಾರದ ಅಧಿಕಾರಿಯೊಬ್ಬರಿಗೆ 4 ಲಕ್ಷ ರು ನೀಡಿ 40 ಲಕ್ಷ ರು ಹೆಚ್ಚುವರಿ ಅನುದಾನ ಹಾಕಿಸಿಕೊಂಡು ಬಂದಿರುವ ಬಾಬ್ತಿನ ಹಣ ಬದಲಾಗಿ ಸಾಮಗ್ರಿ ಬಿಲ್ ಬಾಕಿ ಇದೆ ಎಂದು ಕುಟುಂಬಸ್ಥರೊಂದಿಗೆ ಹಾಗೂ ರೈತ ಸಂಘದ ಹೆಸರಿನ ಗ್ರಾಮ ಪಂಚಾಯತಿಯಿಂದ ಮಾತಾಡ್ತಾ ಇದ್ದೇವೆ. ಸುಮಾರು 2.5 ವರ್ಷ ಆಯಿತು. ಇಲ್ಲಿ ಮುಖ್ಯ ರಸ್ತೆ ಇದು, ಮೇನ್ ಗೇಟಲ್ಲಿದೆ. ಚೇಳು, ಮಂಡ್ರಗಬ್ಬೆ ಅವೆಲ್ಲ ಬರ್ತಾ ಇದ್ದಾವೆ. 2.5 ವರ್ಷ ಆಯ್ತು. ಇಲ್ಲಿ ಲೈಟ್ ಹಾಕ್ಸೋ ಸ್ಟ್ರೀಟ್ ಲೈಟ್ ಅಂತಂದ್ರೆ ಬರ್ನಾಗಿದೆ, ಡಿಮ್ಮಂಡಿ ಹೊಡಿತಾ ಇದೆ. 2.5 ವರ್ಷದಿಂದ ಯಾರು ಕ್ರಮ ತಗೊಂತ ಇಲ್ಲ. ಇದ್ರ ಬಗ್ಗೆ ಯಾರು ಮಾಹಿತಿನೇ ಕೇಳ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ, ಅವ್ರು ಹಾಕಿಸ್ತೀವಿ ಅಂತಿದ್ದಾರೆ. ಲಕ್ಷ ದುಡ್ಡು ಲೂಟಿ ಹೊಡಿತಾ ಇದ್ದಾರೆ. ಅದೇನು ಮಾಡ್ತಾರಂತ ಗೊತ್ತಿಲ್ಲ. ಲೈಟ್ ಮಾತ್ರ ಇಲ್ಲಿ ಹತ್ತಾ ಇಲ್ಲ. 2.5 ವರ್ಷ ಆಯಿತು. ಮುಖ್ಯ ರಸ್ತೆ ಇದು. 24 ಗಂಟೆ ಹುಡುಗರು ಎಲ್ಲ ಓಡಾಡ್ತಿರ್ತಾರೆ, ಕಾಲೇಜ್ ಹುಡುಗರು ಎಲ್ಲ ಓಡಾಡ್ತಿರ್ತಾರೆ. ಇದರಲ್ಲಿ ನೋಡ್ರಿ, ಅದನ್ನ ಸ್ವಲ್ಪ ನೀವೇ ಕ್ರಮ ತಗೊಂಡು ಅದೇನು ಏನಾಗಿದೆ, ಏನು ಬೋಗಸ್ ಮಾಡಿದ್ದಾರೆ, ಎಲ್ಲಿ ಹಾಕಿದ್ರು ಲೈಟು, ಲಕ್ಷ ದುಡ್ಡು ಎತ್ಕೊಂಡು ಲೈಟ್ ಎಲ್ಲ ಹಾಕಿದ್ರು, ಏನು ಮಾಡಿದ್ದಾರೆ ಅಂತ ನೀವೊಂದು ಸ್ವಲ್ಪ ಬೈಲ್ಗೆ ಹೇಳಿರಿ. ಫುಲ್ಲು ಡ್ರೈನೇಜ್ ಎಲ್ಲ ಚರಂಡಿ ಎಲ್ಲ ಸ್ಮೆಲ್ಲು, ಇದೆಲ್ಲ ನೀವೇ ಒಂದು ಸ್ವಲ್ಪ ಎನ್ಕ್ವೈರಿ ಮಾಡಿ ಒಂದು ಸ್ವಲ್ಪ ಕ್ರಮ ತಗೊಂಡು ಇದು ಮಾಡಿ. ಚರಂಡಿ ಫುಲ್ ತುಂಬೋಗ್ಬಿಟ್ಟೈತೆ. ಅದೇ ಮತ್ತೆ ಈಗ ನೀವೇ ನೋಡ್ತಿರಲ್ಲಪ್ಪ, ಇದನ್ನ 24 ಗಂಟೆ ನೀವೇ 2.5 ವರ್ಷ ಆಯ್ತಿಲ್ಲ, ಒಂದು ಲೈಟ್ ಹಾಕೋಕ್ಕಾಗಿಲ್ಲ. ಹೊರಗೆ 50-60 ಲಕ್ಷ ದುಡ್ಡು ಎತ್ಕೊಂತಾರೆ ಲೈಟಿಗೆ. ಅಭಿವೃದ್ಧಿ ಮಾಡಿದ್ವಿ ಹಂಗೆ ಹಿಂಗೆ ಅಂತ. 2.5 ವರ್ಷ ಆಯ್ತು ಲೈಟ್ ಹೋಗಿ, ಹಾಕೋಕ್ಕಾಗ್ತಾ ಇಲ್ಲ. ನೀವೇ ಮಾತಾಡ್ರಿ. ಚರಂಡಿ ತುಂಬಿ ಫುಲ್ ತುಂಬಿದ್ರು ಕೂಡ ಕ್ಲೀನ್ ಮಾಡಕ್ ಬರಂಗಿಲ್ಲ ಚರಂಡಿನ ಯಾರು. ಫುಲ್ ವಾಸನೆ. ಮನೆ ಹುಡುಗರೆಲ್ಲ ಬರ್ತಾರೆ ಇಲ್ಲಿ, ಎಲ್ಲರೂ ಇಲ್ಲೇ ಓಡಾಡೋದು. ಮನೆಗಳೆಲ್ಲ ಇಲ್ಲೇ ಹತ್ರ ಇದ್ದಾವೆ. ಎಲ್ಲ ಫುಲ್ ವಾಸನೆ, ಸೊಳ್ಳೆ ಎಲ್ಲ ಜಾಸ್ತಿ ಆಗ್ತಿದ್ದಾವೆ. ಕಟ್ ಮಾಡೋಣ.